ಅವರು ಆಗಿನ ಕಾಲದಲ್ಲಿ ಪಕ್ಷ ಕಟ್ಟಿದಂಥ. ಬಾಗಲಕೋಟೆಯ ಹೆಮ್ಮೆಯ ನಾಯಕ PH ಪೂಜಾರ್ ಅವರ ಜನ್ಮದಿನ ಇವತ್ತು. ಸದ್ಯ ನಮ್ಮ ಜೊತೆ ಶಿರೂರಿನ ಅನೇಕ ಧುರೀಣರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ PH ಪೂಜಾರ್ ಅವರ ಜನ್ಮದಿನ ಇವತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಗ್ರಗಣ್ಯ ನಾಯಕ, ಅದರಲ್ಲೂ ಹಿರಿಯ ನಾಯಕರು. ಬಾಗಲಕೋಟೆಯಲ್ಲಿ BJPಯನ್ನು ಒಂದು ಲೆಕ್ಕಕ್ಕೆ ಹೇಳಬೇಕಂದ್ರೆ ಉತ್ಕೃಷ್ಟದಲ್ಲಿ ತಂದಂತಹ ನಾಯಕ ಅಂತಲೇ ಹೇಳ್ಬೋದು. ಯಾಕಂದರೆ ಸೈಕಲ್ ಮೇಲೆ ಅಡ್ಡಾಡಿ BJPಯನ್ನು ಸಂಘಟನೆ ಮಾಡಿದಂತಹ ಏಕೈಕ ನಾಯಕ ಅಂದರೆ PH ಪೂಜಾರ್ ಅವರು. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ಮೊದಲು ಬಿಜಾಪುರ ಅಖಂಡ ಜಿಲ್ಲೆ ಇದ್ದಾಗ ಭಾಜಪ ಪಕ್ಷವನ್ನು ಅತ್ಯಂತ ಅಚ್ಚುಕಟ್ಟಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಈ BJP ಪಕ್ಷವನ್ನು ಕಟ್ಟಲು ಭಾಳಷ್ಟು ಶ್ರಮವನ್ನು ವಹಿಸಿದಂಥ ಅಗ್ರಣ್ಯ ನಾಯಕರಲ್ಲಿ ಕೂಡ PH ಪೂಜಾರ್ ಒಬ್ಬರು. ಅವರು ಈ ಹುಟ್ಟಿನ ಹಬ್ಬ 71 ವರ್ಷಗಳನ್ನು ಕಳೆದು 70 ವರ್ಷದ ಹುಟ್ಟುಹಬ್ಬವನ್ನು ಶಿರೂರು ಗ್ರಾಮದಲ್ಲಿ ಅವರು ಸದಾ ಬರ್ತಿರ್ತಾರೆ. ಈ ಮಲ್ಲಮ್ಮನ ಗುಡಿಗೆ ಸಾಕಷ್ಟು ನಾವು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದಾಗ ಈ ಗುಡಿಯ ಶ್ರೇಯಾಭಿವೃದ್ಧಿಗೆ ಏನಾದರೂ ಅನುದಾನವನ್ನು ಕೇಳಿದಾಗ ಕೂಡ ಈ ಗುಡಿಗೆ ಸಾಕಷ್ಟು ಅನುದಾನವನ್ನು ಕೂಡ ಅವರು ನೀಡಿದ್ದಾರೆ. ಅಂಥವರ ಈ ಶಿರೂರು BJP ಅವರ ಅಥವಾ BJP ಅನ್ನೋದಕ್ಕಿಂತ PH ಪೂಜಾರ್ ಅವರ ಅಭಿಮಾನ ಬಳಗ ಕೂಡಿಕೊಂಡು ಅವರ ನಾವು ಹುಟ್ಟುಹಬ್ಬ ಮಾಡ್ತೀವಿ. ಇಲ್ಲೇ ಅವ್ರಿಗೆ ಪ್ರಸಾದ ವ್ಯವಸ್ಥೆ ನಾವು ಮಾಡ್ತೀವಿ. ನಾವು ಭಾಳಷ್ಟು ಜನ ಇಲ್ಲಿ ಕೂಡಿಸಿ ಅದ್ಧೂರಿಯಾಗಿ ಅವರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ಎಲ್ಲರೂ ಕೂಡ ಒಪ್ಪಿಕೊಂಡು ನಮ್ಮೆಲ್ಲ ನಿರ್ದೇಶಕರು ಎಲ್ಲರೂ ಕೂಡ ಕೂಡಿ ಭಾಳಷ್ಟು ಜನ ಇವತ್ತು ಭಾಗಿಯಾಗಿದ್ದೇವೆ. ಅವರ 72ನೇ ವರ್ಷದ ಅವರಿಗೆ ಹುಟ್ಟುಹಬ್ಬದ ದೇವರು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಮುಂದಿನ ರಾಜಕೀಯ ಜೀವನದಲ್ಲಿ ಅವರು ಈಗಾಗಲೇ ಕೂಡ ಬಾಗಲಕೋಟೆಯ ಶಾಸಕರಾಗಿ ಈಗ MLC ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಶಾಸಕರಾಗಿ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅವರು ಅಲಂಕರಿಸಲಿ ಅಂಥೇಳಿ ಆಶಿಸ್ತಾ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. BJPಯನ್ನು ಕಟ್ಟಿದರು ಅವರೇ, RSSನಿಂದ ಬಂದವರು ಅವರು ನಾವು ಕೂಡ ಇದ್ದೀವಿ ಮೊದಲು RSSನಾಗ. ಅವರು ಅಗದಿ ಶಿಸ್ತಿನ ಇದು ಒಂದು ಪಕ್ಷವನ್ನು ಕಟ್ಟಿ ಅಗದಿ ಅವರು MLA ಆದರು, MLC ಆದರು, ಭಾಳ ಕೆಲಸಗಾರರು. ಅವರಂಥವ್ರು ಈಗ ಮತ್ತು ಸಮಾಧಾನ ಅವರಂಥವ್ರು ಸಿಗೋದು ಭಾಳ ಕಷ್ಟ. ಭಾಳ ಸಮಾಧಾನ. ಯಾರೇ ಹೋಗಲಿ ಬಾರಪ್ಪ ಹೋಗು ಏನಿದ್ರು ಅವರೆಲ್ಲ ಸರಿಪಡಿಸ್ತಿದ್ರು. ಶಿರೂರು ಪಟ್ಟಣದ ಮುಖಂಡರಾದಂತಹ ಸಿದ್ದಪ್ಪನ ಕೋಟಿಕಲ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ PH ಪೂಜಾರ್ ಅವರ ಜನ್ಮದಿನ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಿರಿಯ ನಾಯಕ, ಅದರಲ್ಲೂ BJPಯನ್ನು ಕಟ್ಟಿ ಬೆಳೆಸಿದಂತಹ ನಾಯಕ PH ಪೂಜಾರ್. ಈಗ ಅವರು ಫಸ್ಟ್ ಬಾಗಲಕೋಟೆ ತಾಲೂಕಿನಾಗ ಅವರು BJP ಕಟ್ಟಿದ್ದಾರೆ. ಆ ನಂತರ ನಾವು ನೀವು ಅನ್ನುವಂಥದ್ದು ಒಂದು ಶಬ್ದ ಬರ್ತಾ ಫಸ್ಟ್ ಕಟ್ಟಿದಾರೆ ಪೂಜಾರಿ ವಕೀಲರು. ಈಗ ಅವ್ರನ್ನ ಹಿಂದಿಟ್ಟು ಮಾಡಕತ್ತಿದ್ರೆ ಅದನ್ನ ಮುಂದೆ ಬರುವಂಗೆ ಮಾಡಬೇಕು. ಇವತ್ತಿನ ದಿವಸಕ್ಕೆ ಮುಂದೆ ಬಂದಾಗ ನಮ್ಮ ಬಾಗಲಕೋಟೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ನನ್ನ ಬೇಡಿಕೆ ಅನ್ನೋದು ಐತಿ. ಅವರು ಬಂದು ನಿಂತಾಗ ನಾವು ಸಹಾಯ ಮಾಡ್ತೀವಿ ಎಲ್ಲರೂ, ನನ್ನ ಅಭಿಪ್ರಾಯ. ಈ ಹಿಂದೆ PH ಪೂಜಾರ್ ಅವರು BJPಯನ್ನು ಕಟ್ಟಿ ಬೆಳೆಸಿದಂಥವ್ರು. ಅದರಲ್ಲೂ ಒಂದು ಸೈಕಲ್ ಮೇಲೆ ಅಡ್ಡಾಡಿ BJPಯನ್ನು ಕಟ್ಟಿದ್ದಾರೆ ಅನ್ನುವಂಥ ಮಾತುಗಳಿದೆ ಬಾಗಲಕೋಟೆಯಲ್ಲಿ. ಅವಾಗಿನ ದಿನಮಾನಗಳಲ್ಲಿ PH ಪೂಜಾರ್ ಅವರು ನೀವು ಕಂಡಂತೆ ಹೇಗಿದ್ರು? ವಯಸ್ಸು ಇರ್ತದೆ, ಅದೇ ರೀತಿ ಒಂದು 25-30 ವಯಸ್ಸು ಇರ್ಬೇಕ್ರಿ. ಆ ಟೈಮ್ದಾಗ ಅವರು ಸೈಕಲ್ ಮ್ಯಾಗ ಅಡ್ಡಾಡಿ ಈ ಬಾಗಲಕೋಟೆಯಾಗ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಅವರು BJP ಸಂಘ ಕಟ್ಟಿ ಬೆಳೆಸಿದಾರೋ ಅವರು. ಮಹಿಳಾ ಮಣಿಗಳು ನಮ್ಮ ಜೊತೆ ಇದ್ದಾರೆ. PH ಪೂಜಾರ್ ಅವರ ಬಗ್ಗೆ ಮಾತನಾಡಿದ್ದಾರೆ. PH ಪೂಜಾರ್ ಅವರ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನು ಸದ್ಯ ಮಾತನಾಡ್ತಾರೆ. ಸೊ ಈಗ ಏನು ಹೇಳ್ತೀರಿ ಅಮ್ಮ PH ಪೂಜಾರ್ ಸರ್? PH ಪೂಜಾರಿಯವರು ಅಗದಿ ಉತ್ತಮ ನಾಯಕರು. ಅವರು ನಮ್ಮ ಮಲ್ಲಮ್ಮನ ಗುಡಿ ಆಗಲಿ ಯಾವುದೇ ಆಗಲಿ ಅಭಿವೃದ್ಧಿ ಮಾಡ್ಯಾರ್ರಿ. ಆದರೆ ಒಳ್ಳೆ ವ್ಯಕ್ತಿ. ಆದ್ದರಿಂದ ಅವರು ಶ್ರಮ ದೊಡ್ಡದೈತಿ. ಅವರು ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಜನ್ಮದಿನ ಹುಟ್ಟಿ ಹಬ್ಬ ನಾನು ಅಭಿಷೇಕ ಮಾಡಿಸ್ತೀನಿ ಅಂಥೇಳಿ ಇಲ್ಲಿ ನಮ್ಮ ಊರಿಗೆ ಬಂದದ್ದು ಬಹಳ ನಮಗೆ ಸಂತೋಷ ಆಯ್ತು. ಅವರಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. PH ಪೂಜಾರಿ ಅವರು ಅಗದಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಯಾರ. ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಅವ್ರು ಒಳ್ಳೆ ಹೆಸರೈತಿ. ಎಲ್ಲ ಕಡೆ ಅವರ ಮಲ್ಲಮ್ಮನ ಗುಡಿ ಬಂದು ಅಭಿಷೇಕ ಮಾಡಿಸಿ ಸಂಕಲ್ಪ ಮಾಡಿಕೊಂಡ್ರೆ ಅವ್ರು ಹುಟ್ಟುಹಬ್ಬದಕ್ಕೆ ನಮ್ಮೂರ ಮಲ್ಲಮ್ಮನ ಗುಡಿಗೆ ಅಭಿಷೇಕ ಮಾಡಿಸ್ಕೊಂಡ್ರು. ಎಲ್ಲ ಜನ ಪ್ರಸಾದ ಪೂಜೆ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದರು. ಅವ್ರು ಒಳ್ಳೆ ಹೆಸರೈತಿ, ಒಳ್ಳೆ ಉತ್ತಮ ನಾಯಕರು. ಅವ್ರ ಬಗ್ಗೆ ಎಲ್ಲ ನಮ್ಮ ಊರಲ್ಲಿ ಎಲ್ಲರಿಗೆ ಹೆಮ್ಮೆ ಐತಿ.
ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪಿ ಎಚ್ ಪೂಜಾರಿ ಸಾಹೇಬರು ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಸ್ಥಾಪಕರು ಅಂತ ಹೇಳ್ಬೋದು. ಯಾಕಂದರೆ 1978ರಿಂದ ಹಿಡ್ಕೊಂಡು 84 ಏನು ಬಿ ಜೆ ಪಿ ಸ್ಥಾಪನೆ ಆಯಿತು, ಅಲ್ಲಿ ಅದಕ್ಕಿಂತ ಮೊದಲು ಜನಸಂಘದೊಳಗೆ ಕೆಲಸ ಮಾಡಿ ಆಮೇಲೆ 84ರಲ್ಲಿ ಪಾರ್ಟಿ ಆದ ನಂತರ ಆ ಟೈಮ್ದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದವರು ಅಂತಂದರೆ ಪಿ ಎಚ್ ಪೂಜಾರಿ ಸಾಹೇಬರು. ಅವರು 1994 ಹಾಗೂ 99ರಲ್ಲಿ 2 ಸಲ ವಿಧಾನಸಭೆಗೆ ಆಯ್ಕೆ ಆದರು. ಅದಾದ ನಂತರ ಅವಾಗ ಜ್ವಲಾಂತರ ಇದು ಸಮಸ್ಯೆಗಳು ಬಾಗಲಕೋಟೆಯಲ್ಲಿ, ಈ ಮುಳುಗಡೆ ಸಮಸ್ಯೆ, ಇದರಲ್ಲಿ ಆ ಮುಳುಗಡೆ ಸಮಸ್ಯೆಗೆ ಮೊದಲ ಹೋರಾಟಗಾರರಂತಂದರೆ ನಮ್ಮ ಪಿ ಎಚ್ ಪೂಜಾರಿ ಸಾಹೇಬರು. ಹಿರಿಯ ನಾಯಕರು, ಅವರಿಗೆ ಮೊಟ್ಟ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಂದ ಇನ್ನೂ ಸಮಾಜಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಲಿ, ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಗವಂತ ಕೊಟ್ಟು ಅವರನ್ನು ಇನ್ನೂ ಸಮಾಜಮುಖವಾಗಿ ಕಾರ್ಯವನ್ನು ನಡೆಸಲು ಭಗವಂತ ಆಶೀರ್ವಾದಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ನಾನು ಹೇಳ್ತೀನಿ. ಪೂಜಾರಿ ವಕೀಲ್ ಬಾರಿ ನಮ್ಮ ಪಕ್ಷ ಒಂದು ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತರು. ಅವರಿಗೆ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಅವ್ರಿಗೆ ಇನ್ನೂ ದೇವರು ಅವರಿಗೆ ಆರೋಗ್ಯ ಆಯುಷ್ಯವನ್ನು ಹೆಚ್ಚು ಮಾಡಲಿ, ಇನ್ನೂ ನಮ್ಮ ಪಕ್ಷದಲ್ಲಿ ಇನ್ನೂ ಅವರು ಹೆಚ್ಚಿನ ಮಟ್ಟ ಬೆಳೀಲಿ, ನಮ್ಮ ಪಕ್ಷವನ್ನು ಇನ್ನೂ ಸದೃಢ ಬೆಳೆಸುವಂಥ ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾವು ಭಗವಂತಲ್ಲಿ ಬೇಡ್ಕೊತೀವಿ. ಅವಾಗ ಇವರು 690 ಕೋಟಿ ಹಣ ತೊಗೊಂಬಂದರು. ಯಾಕಂದರೆ 1999ರಲ್ಲಿ ಅವಾಗನೇ ಮುಳುಗಡೆದ್ದು ಇದೆಲ್ಲ ಜನ ಆಂದೋಲನ ನಡೆದಿತ್ತು. ಸೊ 690 ಕೋಟಿ ಹಣ ತೊಗೊಂಬಂದು ಫಸ್ಟ್ ಕೆಲಸ ಮಾಡಿದ್ದೇನೆ ನಮ್ಮ ಪಿ ಎಚ್ ಪೂಜಾರಿ ಸಾಹೇಬರು. ಸೊ ಈಗ 2003 ಅಥವಾ 4ರವರೆಗೆ ಅವ್ರದ್ದು ಏನು ಕಾರ್ಯಕಾಲ ಇತ್ತಲ್ಲ, ಆ ಕಾರ್ಯಕಾಲದಲ್ಲಿ ಆದಂಥ ಕೆಲಸ ಇಲ್ಲಿವರೆಗೂ ನಾವು ನೆನೆಸ್ತಾ ಇದ್ದೀವಿ. ಸೊ ಆವಾಗ ಏನಿದು ಆಯಿತು, ಅದಾದ ನಂತರ ಎಲ್ಲ ಬೇರೆ ಕಡೆ ಅವ್ರದ್ದು ಕೆಲಸ ಕಾರ್ಯಗಳನ್ನು ನೋಡಿ ಆಮೇಲೆ 2018ರಲ್ಲಿ ಮತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಕೊಂಡು ಬಿ ಜೆ ಪಿಯ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರನ್ನು ಬೆಳೆಸಿದವರು ಪಿ ಎಚ್ ಪೂಜಾರಿ ಸಾಹೇಬರು. ಈಗ ನಾವು ಎಷ್ಟೇ ಕೆಲಸ ಮಾಡ್ತೀವಿ ಅಂತಂದರೂ ಅವರೇ ನಮ್ಮ ಇದು ಏನು ಗಾಡ್ ಫಾದರು. ಓಕೆ, ಸೊ ಅದಕ್ಕೆ ಬಿ ಜೆ ಪಿ ಬಾಗಲಕೋಟೆಯಲ್ಲಿ ಯಾವಾಗಿದ್ರೂ ಹಿನ್ನಡೆ ಆಗಬಾರದು. ಅದಕ್ಕೋಸ್ಕರನೇ ಈಗಾದರೂ ಸಹಿತ ಅವ್ರು ಪ್ರಯತ್ನ ಪಡೋದು ಅದನ್ನೇ, ಎಲ್ಲರೂ ಕೂಡ್ಕೊಂಡು ಬಿ ಜೆ ಪಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋಣ ಅನ್ನೋ ಉದ್ದೇಶದಿಂದ ಅವರೆಲ್ಲ ಮಾಡಿದ್ದಾರೆ. ಇವತ್ತು ಅವರ 72ನೇ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಎಷ್ಟು ಹುಮ್ಮಸ್ಸಿನಿಂದ ಇದನ್ನೆಲ್ಲ ನೋಡಿದರೆ ಜನಗಳು ಹಳ್ಳಿ ಒಳಗೆ ಅವರ ಬೆಂಬಲಿಗರು ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾವು ಇವತ್ತು ಬೆಳಗ್ಗಿಂದ ನೋಡ್ತಾ ಇದ್ದೀವಿ, ಅಲ್ಲಿ ವೀರಭದ್ರೇಶ್ವರಲ್ಲಿ ಪೂಜೆ ಮಾಡಿದ್ವಿ, ಆಮೇಲೆ ಮಲ್ಲಿಕಾರ್ಜುನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದೆ, ಇಲ್ಲಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಇದೇ ಜಾತಿ ಮತ ಭೇದ ಅಂತಿಲ್ಲ, ಎಲ್ಲ ಮಂದಿರಗಳಲ್ಲಿ ಪೂಜೆ ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆಲ್ಲ ದೇವರು ಆಯುಷ್ಯ ಆರೋಗ್ಯ ಹಾಗೂ ಸ್ಥಾನಮಾನ ಒಳ್ಳೆಯದು ಕೊಟ್ಟು ಮುಂದಿನ ಜೀವನ ಅವ್ರದ್ದು ಆರೋಗ್ಯವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಪಿ ಎಚ್ ಪೂಜಾರ್ ಅಂದರೆ ಇಲ್ಲಿ ಮಹತ್ವದ ಸ್ಥಾನ ಇದೆ, ಮಹತ್ವದ ನಾಯಕ ಅನ್ನುವಂತಹದ್ದು ಇಲ್ಲಿ ಬಿಂಬಿತವಾಗ್ತಿದೆ. ಇವತ್ತು ಶಿರೂರಿನ ಅನೇಕ ಹಿರಿಯರೇನಿದ್ದಾರೆ, ಹಾಗೆ ಮಹಿಳಾ ಮಣಿಗಳು ಹಾಗೂ ಯುವಕರು ಸೇರಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ.